ಮಾಡಿದೆ. ಈ ರೀತಿ ನಂದಿಯನ್ನು ಉಳಿಸ್ಕೊಂಡವರು ಯಾರಿದ್ದಾರೆ, ದೇಶೀಯ ತಳಿಯನ್ನು ಉಳಿಸ್ಕೊಂಡವರು ಯಾರಿದ್ದಾರೆ, ಸಮಾಜದಲ್ಲಿ ಇವತ್ತು ಅದರ ಬಗ್ಗೆ ಇದಿದೆ, ಎರಡು ಚಿಂತನೆಗಳಿದ್ದಾವೆ. ಅಂದರೆ ದೇಶಿ ಉಳಿಸ್ಕೊಳ್ಳೋದು ಕಷ್ಟ, ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಮಾನಸಿಕತೆಯೂ ಇದೆ. ಆದರೆ ಅವರಿಗೆಲ್ಲ ಒಂದು ವಿಶ್ವಾಸವನ್ನು ತುಂಬುವಂಥದ್ದು. ಜೊತೆಗೆ ಇಡೀ ಸಮಾಜದಲ್ಲಿ ನಾವೀಗ ಕಳೆದ 3 ವರ್ಷದಲ್ಲಿ ಮಾಡ್ತಾ ಇರೋ ಕಾರಣಕ್ಕೆ ರೈತರ ಮನೆಯಲ್ಲಿ ಗೋವು ಇರಬೇಕು. 1,000 ಗೋವುಗಳು, ಒಂದು ನಂದಿ ಒಂದು ಹೆಣ್ಣು ಗೋವನ್ನು 1,000 ರೈತರ ಮನೆಗೆ, 500 ರೈತರ ಮನೆಗೆ 1,000 ಗೋವನ್ನು ದಾನ ರೂಪದಲ್ಲಿ ಕೊಟ್ಟಿದ್ದೇವೆ. ಅಂದರೆ ರೈತನ ಮನೆಯಲ್ಲಿ ಇರಬೇಕಾದ್ರೆ ಭೂಮಿಯ ಸುಪೋಷಣೆ ಆಗಬೇಕು. ಕಳೆದ ವರ್ಷ ಜನವರಿಯಲ್ಲಿ ಮಂಗಳೂರು ಸಂಘನಿಕೇತನಲ್ಲಿ ಒಂದು 392 ವೈದ್ಯರುಗಳ, ಆಯುರ್ವೇದ, ಅಲೋಪತಿಯೂ ಇರ್ಬೋದು, ಮತ್ತು ವಿದ್ಯಾರ್ಥಿಗಳು ಫೈನಲ್ ಇಯರ್ PG ಮಾಡ್ತಾ ಕೊಡುವಂಥದ್ದು ಮಾಡಿದೆವು, ಸೋಪು ಕೊಡುವಂಥದ್ದು ಮಾಡಿದೆವು, ಹಲ್ಲು ಉಜ್ಜುವಂಥ ದಂತಮಂಜನ್ ಕೊಡುವಂಥದ್ದು ಮಾಡಿದೆವು. ಒಂದು 108 ಔಟ್ಲೆಟ್ಗಳು, ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಉದ್ಘಾಟನೆಯ ಸರಣಿ ನಡೀತಾ ಇದೆ. ಇಡೀ ನಗರದಲ್ಲೂ ಈಗ ಅನೇಕ ಸಹಕಾರಿ ಸಂಸ್ಥೆಗಳಲ್ಲೂ ರಥ ಸಾಗ್ತಾ ಇದೆ. ನಂತರ ಸಹಕಾರಿ ಸಂಸ್ಥೆಯ ಒಂದು ರ್ಯಾಕಲ್ಲಿ ದ್ರವ್ಯ ಉತ್ಪನ್ನ ಸಿಗುವ ರೀತಿ, ಅಂದರೆ ಮನೆ ಮನೆಗೆ ವಿಷರಹಿತ ಉತ್ಪನ್ನ ತಲುಪಬೇಕು. ಗೋವಿನ ಕಾರಣಕ್ಕೆ ಮನೆ ಅಥವಾ ಪರಿಸರ ವಿಷರಹಿತ ಆಗಬೇಕು ಹೇಳುವಂಥ ಈ ಪ್ರಯತ್ನ ಕೂಡ ನಡೀತಾ ಇದೆ. ಈ ಥರ ಇಡೀ ರಾಜ್ಯದಲ್ಲಿ ಒಂದು ಅಭೂತಪೂರ್ವವಾದಂಥ ಪ್ರತಿ ಭಾಗದಲ್ಲೂ ಸಣ್ಣ ಸಣ್ಣ ಕೇಂದ್ರಗಳಲ್ಲೂ, ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಮುಡಿಪು ಇರ್ಬೋದು, 1,500, 2,000 ಈ ಥರ ಜನ ಸೇರಿದ್ರು. ಈ ರೀತಿ ಜಿಲ್ಲೆಯ ಕೇಂದ್ರ, ಯಾವ ಜಿಲ್ಲೆಯಿಂದ ರಥ ಹೊರಟಿದ್ದು ಅಂತ ಕೇಂದ್ರಕ್ಕೆ ಬರ್ತಾ ಇದೆ. ಹಾಗಾಗಿ ಅದರ ದೃಷ್ಟಿಯಿಂದ ಒಂದು ಭವ್ಯವಾದಂಥ ಸಮಾರಂಭ ಅದನ್ನು ಮಾಡಬೇಕು ಹೇಳಿ ಸ್ವಾಗತ ಸಮಿತಿ ಗಿರಿಧರ ಶೆಟ್ಟರು ಅಧ್ಯಕ್ಷರಾಗಿ, ಶರಣವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಥರ ಒಂದು ಪೂರ್ತಿ ಇದನ್ನು ನಿರ್ವಹಣೆ ಮಾಡುವ ದೃಷ್ಟಿಯಿಂದ ಈಗ ಆ ಪ್ರಯತ್ನ ಅನೇಕ ಕಡೆ ನಾವು ಗಮನಿಸಿರ್ಬೋದು. ಪ್ರಚಾರ ಇರ್ಬೋದು, ಬೇರೆ ಬೇರೆ ಮುಖಗಳಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಇದರ ಬಗ್ಗೆ ಮಹತ್ವದ ಇದನ್ನು ಹೇಳಿಕೆಯನ್ನು ಕೊಡುವಂಥದ್ದು. ಇದರ ಮೂಲಕ ಒಂದು ಭವ್ಯವಾದ ಕಾರ್ಯಕ್ರಮ ನಾಡಿದ್ದು 5ನೇ ತಾರೀಕಿಗೆ ಪ್ರಾರಂಭದಲ್ಲಿ ಶೋಭಾಯಾತ್ರೆಯ ಪ್ರಮುಖರಾಗಿ HK ಪುರುಷೋತ್ತಮ ಅವರೇ ಇರ್ತಾರೆ. ಒಂದು 108 ಭಜನಾ ತಂಡಗಳು ಆ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದೆ. ಚೆಂಡೆ ಮತ್ತು ವಿಷ್ಣು ಸಹಸ್ರನಾಮ ಹೇಳುವಂಥ ಮಾತೆಯರದ್ದೇ ಒಂದು ಟ್ಯಾಬ್ಲು, ಕಲ್ಲಡ್ಕದ ಗೊಂಬೆಗಳು, ಈ ಥರ ಭವ್ಯವಾದಂಥ ಒಂದು ಶೋಭಾಯಾತ್ರೆ 3:30ಗೆ ಸರಿಯಾಗಿ ಅಂಬೇಡ್ಕರ್ ಜ್ಯೋತಿ ವೃತ್ತದಿಂದ ಹೊರಟು ಇಲ್ಲಿ ಕದ್ರಿ ಮೈದಾನದವರೆಗೆ 5:30 ಗಂಟೆಗೆ ಕದ್ರಿ ಮೈದಾನದಲ್ಲಿ ಕಾರ್ಯಕ್ರಮ, ಪ್ರತ್ಯಕ್ಷ ಕಾರ್ಯಕ್ರಮ ಇರ್ತದೆ. ಕಾರ್ಯಕ್ರಮದಲ್ಲಿ ಗೋಸೇವಾ ಗತಿವಿಧಿಯ ಅಖಿಲ ಭಾರತ ಪ್ರಮುಖರಾಗಿರುವಂಥ ಅಜಿತ್ ಪ್ರಸಾದ್ ಮಹಾಪಾತ್ರ ಅವರು ಇಡೀ ದೇಶದಲ್ಲಿ ಗೋಸೇವಾ ದೃಷ್ಟಿಯಿಂದ ಓಡಾಟ ಮಾಡ್ತಾರೆ, ಅವರು ಇರ್ತಾರೆ. ಪೂಜ್ಯ ಕಾವೂರು ಆದಿಚುಂಚನಗಿರಿ ಧರ್ಮಪಾಲನಾಥ ಸ್ವಾಮಿ ಅವರು ಉಪಸ್ಥಿತಿ ಇರ್ತಾರೆ. ಕೇಂದ್ರ ಸಚಿವರು ಸುರೇಶ್ ಗೋಪಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಸದರು, 2 ಶಾಸಕರು, ಸಂಸದರು ಬ್ರಿಜೇಶ್ ಚೌಟ, 2 ಶಾಸಕರು ಕಾಮತ್ ಅವರು ಮತ್ತು ಭರತ್ ಶೆಟ್ಟಿ ಅವರು, ಇವರು ಇರ್ತಾರೆ. ಜೊತೆಗೆ ಈ ಪತ್ರಿಕಾಗೋಷ್ಠಿಯನ್ನು ತೆಗೆದುಕೊಳ್ಳುವವರು ಸನ್ಮಾನ್ಯ ಪ್ರವೀಣ್ ಸರಳಾಯ ಅವರು, ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕರು, ಗೋಸೇವಾ ಗತಿವಿಧಿ ಪ್ರವೀಣ್ ಸರಳಾಯ ಅವರು. ಹಾಗೆ ಇಲ್ಲಿ ಉಪಸ್ಥಿತರಿರುವವರು ಭಕ್ತಿಭೂಷಣ್ ದಾಸ್, ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್, ಇದರ ಭಕ್ತಿಭೂಷಣ್ ದಾಸ್ ಅವರು. ಹಾಗೂ ಈ ಸಮಾರೋಪ ಏನು ಕಾರ್ಯಕ್ರಮ ಉಂಟು ಅದರ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಗಿರಿಧರ್ ಶೆಟ್ಟರ್ ಇದ್ದಾರೆ. ಹಾಗೆ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ HK ಪುರುಷೋತ್ತಮ ಅವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಹಾಗೆ ಇಲ್ಲಿ ಸನ್ಮಾನ್ಯ ಗೋಪಾಲ್ ಕುತ್ತಾರ್ ಅವರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು. ಹಾಗೆ ಭೋಜಣ್ಣ ಇದ್ದಾರೆ, ಹಾಗೆ ಬೇಜವರ್ ಸರ್ ಇದ್ದಾರೆ. ಹಾಗೂ ಪ್ರಚಾರ ಸಮಿತಿಯಲ್ಲಿ ತುಂಬ ಕೆಲಸ ಮಾಡುತ್ತಿರುವ 2 ಕಾರ್ಪೊರೇಟರ್ಗಳು